ಇವತ್ತು ಸದನದೊಳಗೆ ಶಾಸಕ ಕುಣಿಗಲ್ ರಂಗನಾಥ್ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆಯಿಂದ ಸದನದಲ್ಲಿ ಕುರ್ಚಿ ಫೈಟ್ ಕೂಡ ಪ್ರಾರಂಭವಾಗುತ್ತೆ. ಆ ವಿಚಾರ ಕೂಡ ಪ್ರಸ್ತಾಪ ಮಾಡ್ತಾರೆ. ವಿಪಕ್ಷದವರಿಗೂ ಒಂದು ಅಸ್ತ್ರ ಆಗುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಶಾಸಕರೇ ಇದ್ದಾರೆ. ಅವ್ರ ಜೊತೆ ಮಾತನಾಡ್ಸೋಣ. ಸರ್ ನಮಸ್ತೆ ಸರ್. ಇವತ್ತು ನಿಮ್ಮ ಕ್ಷೇತ್ರದ ಬಗ್ಗೆ ಒಂದು ಧ್ವನಿಯನ್ನ ಎತ್ತಿದ್ರಿ, ಒಂದು ದೊಡ್ಡ ಮಟ್ಟದ ಏರ್ ಧ್ವನಿಯಲ್ಲೇ ಮಾತನಾಡಿದ್ರಿ. ಸಿಎಂ ಅವರು ನಿಮ್ಮ ಪಕ್ಷದವರಾಗಿದ್ರು ಕೂಡ ಯಾಕೆ ಅಷ್ಟರ ವಾಯ್ಸ್ ಇತ್ತು ಅಂತ ಸರ್? ಇದು ಒಬ್ಬ ರೈತನ ಸಮಸ್ಯೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೇಕಡವಾರು 70% ರೈತರಿದ್ದಾರೆ. ಅವ್ರಿಗೆ ಹಣದ ಒಂದು ಸಹಾಯ ಬೇಕು ಅಂದ್ರೆ ಎಲ್ಲಿಂದ ಅವರು ನಿರೀಕ್ಷೆ ಪಡ್ತಾರೆ? ಇಂಥ ಸಂಘ ಸಂಸ್ಥೆಯಿಂದ ನಿರೀಕ್ಷೆ ಪಡೋದು. ಏನಾಗ್ತಿದೆ, ಸಂಘ ಸಂಸ್ಥೆಗಳು ಸ್ಥಳೀಯ ಚುನಾವಣೆಯಲ್ಲಿ ಯಾರು ರೈತ ಇರ್ತಾರೋ ಅವ್ರ ಜೊತೆ ಅಳಬ್ರಿಗೆ ಕೊಡ್ಕೊಂಡು ಸಾಲ ಕೂತವ್ರು. ಹೊಸ ರೈತರಿಗೆ ಎಲ್ಲಿ ಸಾಲ ಕೊಡ್ತಾವ್ರೆ? ಅದನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ಸರ್ಕಾರದ ಹಣ, ಟ್ಯಾಕ್ಸ್ ಪೇಡ್ ಮನಿ, ನಬಾರ್ಡಿಂದ ಬರೋಂಥ ದುಡ್ಡಿಗೆ ಎಲ್ಲ ರೀತಿಯಲ್ಲೂ ತಾರತಮ್ಯದಲ್ಲಿ ಹಂಚಿಕೆ ಆಗಬೇಕು ಅನ್ನೋ ವಿಚಾರಕ್ಕೋಸ್ಕರ ನೀವು ಮಧ್ಯಸ್ಥಿಕೆ ಬರಬೇಕು ಅನ್ನೋದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾನು ಅಂಗಲಾಚಿದ್ದೇನೆ. ಅದನ್ನು ಸರಿಪಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಸರ್ ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಈ ರೀತಿ ಆಗಿದೆ ಅಂದ್ರೆ ಯಾರ್ದನ ಹಸ್ತಕ್ಷೇಪ ಇದೆಯಾ ಅಂತ ಸರ್? ನಾನು ಅದನ್ನೆಲ್ಲ ನಿಮ್ಮ ಮೀಡಿಯಾ ಮುಂದೆ ನಾನು ಹೇಳಲಿಕ್ಕಿಲ್ಲ. ನಂದೇನಿದೆ, ನಾನು 4 ಗೋಡೆ ಮಧ್ಯೆ ಯಾವ ವೇದಿಕೆಯಲ್ಲಿ ನಾನು ಧ್ವನಿ ಎತ್ತಬೇಕು ಅದನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತೇನೆ ನಾನು. ಸರ್ ಹಾಗಾದ್ರೆ ನೀವು ಧ್ವನಿ ಎತ್ತುತ್ತೀನಿ ಒಳಗೆ ಅಂದ್ರೆ ನಿಜಕ್ಕೂ ಕೂಡ ಇಲ್ಲಿ ಏನಾದರೂ ರಾಜಣ್ಣ ಕೈವಾಡ ಇದೆಯಾ? ನಾನು ಅದನ್ನೆಲ್ಲ ಮಾತಾಡಲ್ಲ ರೀ. ನನಗೇನು ಬೇಕು ಇವತ್ತು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಮುಂದುವರಿದ ಭಾಗದಲ್ಲಿ ಅದು ಯಾವ ವೇದಿಕೆಗಳಲ್ಲಿ ಪ್ರಶ್ನೆ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತೀನಿ. ನಮ್ಮ ನಾಯಕರು ಹೇಳಿದಾರಲ್ಲ, ಡಿ ಕೆ ಸುರೇಶ್ ಸಾಹೇಬರು, ಗೆಲುವಿಗೋಸ್ಕರ ನಿರಂತರ ಪ್ರಯತ್ನ ಇರಬೇಕು ಅಂತ, ಅದೇ ಪ್ರಯತ್ನ ಇರುತ್ತೆ ಅಂತ ಹೇಳ್ತೇನೆ ನಾನು. ಸರ್ ನಿಮ್ಮ ವಿಚಾರ ವಿಪಕ್ಷಗಳಿಗೂ ಕೂಡ ಅಸ್ತ್ರವಾಗುತ್ತೆ. ಒಂದು ರೀತಿ ಟೀಕೆ ಮಾಡ್ತಾರೆ, ಅವರು ಕೂಡ ತುಪ್ಪ ಸುರಿಬೇಡಿ ಅಂತ ಒಂದು ರೀತಿಯಾಗಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅಲ್ಲಿ ಉರಿತಿರೋ ಬೆಂಕಿನ ಅಂತ ಪ್ರಸ್ತಾಪ ಮಾಡ್ತಾರೆ. ಹಾಗಿದ್ರೆ ನಿಜಕ್ಕೂ ಏನ್ ಸರ್? ನಾನೊಂದು ಪ್ರಶ್ನೆ ನಿಮ್ಗೆಲ್ಲ ಕೇಳೋಂಥದ್ದು, ಒಂದು ಕೃಷಿಯ ರೈತನ ಬದುಕಿನ ಬಗ್ಗೆ ಬಂದಂತ ಸಂದರ್ಭದಲ್ಲಿ ಪೂರಕವಾಗಿ ವಿರೋಧ ಪಕ್ಷದ ಜವಾಬ್ದಾರಿ ಏನಿದೆ? ಅದಕ್ಕೆ ಸಮಸ್ಯೆನ ಬಗೆಹರಿಸಲಿಕ್ಕೆ ಚರ್ಚೆಗೆ ಗ್ರಾಸ ಮಾಡಿಕೊಡ್ಬೇಕಾಗಿರೋದು, ಅವರು ಸಜೆಷನ್ಸ್ ಕೊಡಬೇಕಾಗಿರೋದು. ಅವರು ಸ್ವಂತ ಸ್ವಾರ್ಥದ ಲಾಭಕ್ಕೋಸ್ಕರ ರಾಜಕೀಯಕ್ಕೆ ಬಳಕೆ ಮಾಡ್ಕೊಂಡಿರೋದು ತಪ್ಪು ಅಂತ ಹೇಳ್ತೇನೆ ನಾನು. ಸರ್ ಮತ್ತೆ ಇನ್ನೊಂದು ಪ್ರಸ್ತಾಪ ಮಾಡ್ತಾರೆ ಸಿದ್ದರಾಮಯ್ಯನವರು, ನಾನು ಸಿಎಂ ಆಗಿದ್ದೆ, ಸಿಎಂ ಆಗಿರ್ತೀನಿ ಅಂತ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗಲ್ವಾ ಅಂತ ಸರ್? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮಗೂ ಮುಖ್ಯಮಂತ್ರಿಗಳು. ಅವ್ರು ಏನು ಹೇಳ್ತಾರೆ ಅದಕ್ಕೆ ಶಿರಸಾವಹಿಸಿ ಪಾಲಿಸುವಂತ ಶಾಸಕನಾಗಿ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೇವೆ. 140 ಜನನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದ್ದಾರೆ. ಅದನ್ನು ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊತಾರೆ ಅಂತ ಹೇಳಿದರೆ ಆಗುತ್ತೆ ಅದು. ಇದಾಗಿತ್ತು ಶಾಸಕ ಕುಣಿಗಲ್ ರಂಗನಾಥ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಳಗಾವಿ.